ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಫೋನ್ ಎಲ್ಲಿಟ್ಟೆ? ಶ್ರೀ, ನಿಮ್ಮ ಫೋನ್ ಕೊಡ್ತೀರಾ? ಯಾಕೆ ಮಿಸು? ಅಣ್ಣಯ್ಯನು ಕರೆಯೋಣ ಅಂತ. ಯಾವ ಅಣ್ಣಯ್ಯನ? ಇನ್ಯಾರು? ಚಂದ್ರು ಅಣ್ಣಯ್ಯನ. ವಸುವತ್ಗೆ ಬಂದಿದ್ದಾರಲ್ಲ, ಅವರಿಬ್ರಿಗೂ ಮಾತಾಡ್ಕೊಳ್ಳೋಕ್ಕೆ ಇದೇ ಒಳ್ಳೆ ಅವಕಾಶ. ಬಂಗಾರಮ್ಮಂಗೂ ಗೊತ್ತಾಗಲ್ಲ. ಫೋನ್ ಕೊಡಿ. ಅದು ಮಿಸು, ನನ್ನ ಫೋನ್ನಾಗ ಕಾಸಿಲ್ಲ, ನೀವು ಫೋನ್ ಮಾಡೋಕೆ ಹಾಕಿಲ್ಲ. ಹೌದಾ? ಸರಿ ಬಿಡಿ, ನನ್ನ ಫೋನಲ್ಲೇ ಮಾಡ್ತೀನಿ. ಮೊದಲೇ ಬಾವು ನಂಗೆ ಕಂಡ್ರೆ ಹಾಕಿಲ್ಲ, ಇದ್ರಾಗ ಇವಳು ನನ್ನ ಫೋನಾಗೆ ಬಾಂಗ್ ಮಾಡಿದ್ರೆ ಆಟೆಯ. ಹೇಗಿದ್ರು ಅಕ್ಕ ಮತ್ತೆ ಮುರಳಿ ಸರ್ ಇದ್ದಾರೆ. ಅಣ್ಣಯ್ಯ ಮತ್ತೆ ಅದಕ್ಕೇನು ಒಟ್ಟಿಗೆ ಇರಲಿ ಅಲ್ವಾ? ಜೋಡಿಗಳನ್ನ ಒಂದು ಮಾಡೋ ಪುಣ್ಯ ಬರುತ್ತೆ. ಹಲೋ ಅಣ್ಣಯ್ಯ. ಸ್ನೇಹ. ಅಣ್ಣಯ್ಯ, ಈಗ ಎಲ್ಲಿದ್ಯಾ? ನಾನು ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ? ಇವಾಗ ಎಕ್ಸಾಕ್ಟ್ಲಿ ಎಲ್ಲಿದ್ಯಾ ಅಂತ ಹೇಳು. ಎಕ್ಸಾಕ್ಟಾಗಿ ಬಸ್ ಡಿಪೋ ಹತ್ರ ಇದ್ದೀನಿ. ಲೆಫ್ಟ್ ತಗೊಂಡ್ರೆ ನಿಮ್ಮ ಮನೆ, ಸ್ಟ್ರೈಟ್ ಹೋದರೆ ನಮ್ಮ ಮನೆ. ಲೆಫ್ಟ್ ತಗೋ, ಲೆಫ್ಟ್ ತಗೋ. ಯಾಕೆ ಸ್ನೇಹ? ವಸು ಅದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ನೀನು ಬಂದರೆ ಚೆನ್ನಾಗಿರತ್ತೆ. ಅದಕ್ಕೆ ಸರ್ಪ್ರೈಸ್ ಕೊಟ್ಟಂಗಾಗತ್ತೆ. ಹೊಸ ಬಂದಿದ್ದಾಳ? ಒಬ್ಬಳೇ ಬಂದಿದ್ದಾಳ ಅಥವಾ? ಹ್ಞೂ ಅಣ್ಣಯ್ಯ, ಒಬ್ಬರೇ ಬಂದಿದ್ದಾರೆ. ಸರಿ ಸ್ನೇಹ, ಈಗಲೇ ಬರ್ತೀನಿ. ಸೂಪರ್, ಬಾ ಅಣ್ಣಯ್ಯ. ಅಣ್ಣಯ್ಯಂಗೆ ಅದಕ್ಕೆ ಜೊತೆ ಬಂಗಾರಮ್ಮನು ಬಂದಿದ್ದಾಳೆ ಅಂತ ಭಯ. ಅಯ್ಯೋ ಮಿಸ್ಸು, ಅವ್ರು ಕೇಳಿದ್ದು ನಮ್ಮೊಬ್ಬನ ಬಗ್ಗೆ ಅಲ್ಲ, ನನ್ನ ಬಗ್ಗೆ. ನಾನು ಎಲ್ಲಿದ್ದೀನಿ ಅಂತ ಗೊತ್ತಾದರೆ ಏನು ಮಾಡ್ತಾರೋ ಏನೋ. ಅಡ ದಿನ ಬೆಳಗಾದ್ರೆ ಊರು ಸುತ್ಕೊಂಡು ವಸೂಲಿ ಮಾಡ್ಕೊಂಡು ಆರಾಮಾಗಿದ್ದು. ಒಂದೇ ಕಿತ್ತ ಇಟ್ಟೊಂದು ಕೆಲಸ ನಾನು ಮಾಡೇ ಇಲ್ಲ ಕಣಣ. ಆ ಬಟ್ಟಿ ಮಗ ನಾಗ ಎಸ್ಕೇಪ್ ಆಗ್ಬಿಟ್ಟ. ಲೇ ಮುಂಗ್ಸೆ, ನನ್ನ ಮನೆಯಾಗಿದ್ನೆಲ್ಲ ಮಾಡ್ದೋನೇ ಅಲ್ಲ, ಆದರೆ ನಮ್ಮ ಹುಡುಗಿ ಜೊತೆ ಸೇರ್ಕೊಂಡು ಏನೇ ಮಾಡಿದ್ರು ಒಂಥರ ಕಿಕ್ಕಲ್ಲ. ಅಣ್ಣ, ನಿನ್ನ ಕಿಕ್ಕಿಗೆ ನಾ ಕಡಲೆ ಬೀಜನ. ಬನ್ರಪ್ಪ ಎಲ್ಲ. ಕೆಲಸ ಮಾಡಿ ಸುಸ್ತಾಗಿದ್ರಿ, ಕೈ ಕಾಲು ತೊಳ್ಕೊಂಡು ಉಣ್ಣಕ್ಕೆ ಬನ್ನಿ. ಥ್ಯಾಂಕ್ಸ್ ಅವ್ವ, ಸ್ಯಾನಿ ಹಸುವಾಯ್ತೈತೆ, ಹೊಟ್ಟೆ ತುಂಬ ಉಂಡು ಬಿಡ್ತೀನಿ. ಆಯ್ತಪ್ಪ, ನಿಧಾನವಾಗಿ ಹೊಟ್ಟೆ ತುಂಬ ಉಣ್ಣು. ಹಾಂ ಸರಿ ಅವ್ವ. ಬಾ ಅಣ್ಣ ಬಾಂಡವ್ ಸಿಸ್ಟರ್, ನೀವು ಬಂದ್ಬಿಡಿ. ಶ್ರೀ, ಬನ್ನಿ. ಅಕ್ಕ, ನೀನು ಬಾ. ಬಂದೇ ಇರ. ಯಾರಿಗೆ ಕಾಯ್ತಿದ್ದೆ ಸ್ನೇಹ? ಬಾ ಕುತ್ಕ ಊಟ ಮಾಡು. ಹ್ಞೂ ಅವ್ವ, ಬಂದೆ. ಬಂದ್ರು. ಅದಕ್ಕೆ ನಿಮ್ಗೊಂದು ಸರ್ಪ್ರೈಸ್.
ಚಂದ್ರು ಬಾಣೆ. ಹಾಯ್ ವಸು. ಅದೇ ಏನು ಮಿಸ್ಸಿಂಗ್ ಅಂತ ಅನ್ಕೋತಿದ್ದೆ, ಈಗ ಸೂಪರ್. ಆದ್ರೂ ಸ್ನೇಹಕ್ಕ ನೀನ್ ನನ್ನ ಐಡಿಯಾನೇ ಕದ್ಬಿಟ್ಟೆ ಅಲ್ವಾ? ಏನೇ ಹೇಳ್ತಿದ್ಯಾ? ನಾನ್ ಮುರಳಿ ಸರ್ನ ಕರೆದ್ಮೇಲೆ ತಾನೆ ನಿನ್ಗೂ ಅಣ್ಣಯ್ಯನ್ ಕರಿಬೇಕು ಅನ್ಸಿದ್ದು. ನಿಜ ಹೇಳು. ಏಯ್ ಹೋಗಿ ಸುಮ್ಮನೆ. ಅಣ್ಣಯ್ಯ ನೀನ್ ಕೂತ್ಕೋ, ಊಟ ಮಾಡುವಂತೆ. ಚಂದ್ರು ಅವ್ವ ಹೆಂಗವ್ರಪ್ಪ? ಚೆನ್ನಾಗಿದ್ದಾರಮ್ಮ, ನೀವು ಹೇಗಿದ್ದೀರಾ? ಸಂಡ್ ಹಾಕಿದ್ದೀನಿ ಕಣಪ್ಪ. ಸರಿ ಕುಂತ್ಕೊಳ್ಳಿ ಬಾಬಾ. ಭಾವನ ವಸು ಇವ್ರಿಗೆ ತಂಗಿಯವ ಅಂದಮೇಲೆ ಚಂದ್ರು ಅಣ್ಣಯ್ಯ ಇವ್ರ ಭಾವನೆ ಅಲ್ವಾ? ಅಣ್ಣ ಇನ್ಮ್ಯಾಕೆ ನೀನು ಉತ್ತರ ಕೊಡೋದೇ ಬೇಕಾಗಿಲ್ಲ. ಎಲ್ಲ ಸ್ನೇಹ ನೀನು ಕೂತ್ಕೊಳ್ಳವ, ನಾ ಬಡಿಸ್ತೀನಿ. ಮಾಡ್ರಪ್ಪ ಎಲ್ಲ ಊಟ ಮಾಡಿ. ಜೋಡಿ 1, ಜೋಡಿ 2, ಜೋಡಿ 3. ಅಕ್ಕನ ಮದ್ವೆ ಮುಗಿಯೋಷ್ಟರಲ್ಲಿ ಇವರಿಬ್ರು ಇನ್ನೂ ಕ್ಲೋಸ್ ಆಗೋಗ್ತಾರೆ ಅನ್ಸುತ್ತೆ. ನಿಧಾನಕ್ಕೆ ಇವರಿಬ್ರು ಮಧ್ಯೆ ಏನಿದೆ ಅಂತ ತಿಳ್ಕೋಬೇಕು. ಚಂದ್ರು ಕೆಲಸದಿಂದ ನೇರವಾಗಿ ಇಲ್ಲಿಗೆ ಬಂದ್ರಾ? ನೀನು ಬೆಳಗ್ಗೆನೆ ಬಂದ? ಅವನೇ ಕಳಿಸಿದ್ಲು. ವಸು ಗಂಟೆ ಕಿಲ್ಲಿದ್ದಾನೆ, ನೀನಾದ್ರೂ ಸ್ವಲ್ಪ ಹೇಳ್ಬೇಕು ತಾನೆ. ಚಂದ್ರು ಮತ್ತೆ ಅದೇ ಶುರು ಮಾಡಬೇಡಿ. ಅಣ್ಣಯ್ಯ ಸ್ನೇಹನ ತುಂಬ ಇಷ್ಟಪಡ್ತಿದ್ದಾನೆ. ವಸುವ ಇನ್ನ ವಸಿ ಅನ್ನ ಬಡ್ಸಣ್ಣನವ? ಬೇಡವ, ಇದು ನಿನ್ನ ಮನೆಯೇ, ಸಂಕೋಚ ಪಟ್ಕೋಬೇಡ್ತಾಯಿ. ನನ್ನ ಮನೇಲೂ ನಾನು ಚಂದ್ರು ಜೊತೆ ಹೀಗೆ ಕೂತು ಊಟ ಮಾಡೇ ಇಲ್ಲ. ಥ್ಯಾಂಕ್ ಯು ಸ್ನೇಹ. ಈ ಸಾಂಬಾರು ಮಾಡಿದ್ದು ನೀವೇ ತಾನೆ? ನಂಗೆ ಗೊತ್ತು, ನಿಮ್ಮ ಕೈ ರುಚಿನ ಅಂತ ಪಟ್ಟಂತ ಕಂಡು ಹಿಡಿತೀನಿ. ಅವ್ವ ಮನೆಗೆ ಮದುವೆ ಕಳೆ ಈಗ ಬಂತು ಅಲ್ವೇನವ್ವ? ಕಣಪ್ಪ. ಅವ ಲೇಟ್ ಆಯಿತು, ನಾನು ಬರ್ತೀನಿ. ಅಣ್ಣಯ್ಯ
ನೀನು ಇಲ್ಲಿ ಬಂದಿರೋ ವಿಷಯನ ನೀನು ನಂಜಮ್ಮನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ, ನಾನು ಹೇಳಲ್ಲ. ಸರಿ ಅಮ್ಮ, ಬರ್ತೀನಿ. ಸರಿ. ವಸು ಬಾಯ್. ಸರಿಮ್ಮ, ನಾನು ಹೋಗಿ ಬರ್ತೀನಿ. ಬಾವಾ, ನೀವು ಅಷ್ಟೇ ಮನೇಲಿ ಹೇಳಬೇಡಿ. ಹೇ ಸುಮ್ಕಿರಿ, ಮನೇಲಿ ಹೇಳಪ್ಪ, ಸುಳ್ಳು ಹೇಳ್ಬೇಡ್ರಿ. ಸರಿಮ್ಮ, ಬರ್ತೀನಿ. ಬರ್ತೀನಿ. ಅವ್ವ, ನಾವು ಹೊರಡ್ತೀವಿ. ಅದಕ್ಕೆ ನೀವಿರಿ, ಅವ್ವ ಗೋರಂಟಿ ಸೊಪ್ಪು ಅರ್ದಿದ್ದಾಳೆ, ನೀವು ನಮ್ಮ ಜೊತೆ ಗೋರಂಟಿ ಹಾಕ್ಸ್ಕೊಳ್ಳಿ. ಹೌದು, ಅದಕ್ಕೆ ನೀವು ಗೋರಂಟಿ ಹಾಕಿಸ್ಕೊಳ್ಳಿ. ಬನ್ನಿ. ಶ್ರೀ, ನಿಮ್ಗೇನು ತೊಂದರೆ ಇಲ್ಲ ತಾನೆ? ಅಕಸ್ಮಾತ್ ನಿಮ್ಗೆ ಲೇಟ್ ಆಗೋದಿದ್ರೆ ಬಸ್ ಹೊತ್ತಿಗೆ ನಾನೇ ಡ್ರಾಪ್ ಮಾಡ್ತೀನಿ. ಹೇ, ನನಗೇನು ತೊಂದರೆ ಇಲ್ಲ. ಅವ್ವ ಗೋರಂಟಿ ತಗೊಂಡು ಬಾರವ್ವ, ನಾವು ಹೊರಗಡೆ ಇರ್ತೀವಿ. ಸರಿ, ಬನ್ನಿ ಅದಕ್ಕೆ. ಸುಮಾ, ಅದಕ್ಕೆಗೂ ಈ ಡಿಸೈನ್ ಹಾಕೋ. ಸಹನಾ ಅಕ್ಕಂಗೆ ಮುರಳಿ ಭಾವ ಅಂದ್ರೆ ಎಷ್ಟಿಷ್ಟ ಅಂತ ನಾಳೆ ಗೊತ್ತಾಗೋಗುತ್ತೆ. ಹೌದಾ? ಅದೇಂಗೆ? ನಿಮಗ್ ವಿಷಯ ಗೊತ್ತಿಲ್ವಾ? ಗೋರಂಟಿ ಎಷ್ಟು ಬಣ್ಣ ಬಿಡುತ್ತೋ ಅದ್ರ ಮೇಲೆನೆ ಪ್ರೀತಿ ಅಳತೆ ಮಾಡೋದು. ಓ ಅವ, ನಂಗೂ ಈ ಬೆರಳಿಗೆ ಮಾತ್ರ ಗೋರಂಟಿ ಹಚ್ಚವ. ನೀವ್ ಯಾರ ಮೇಲೆ ಪ್ರೀತಿ ಟೆಸ್ಟ್ ಮಾಡ್ತಿದ್ದೀರಾ ಶ್ರೀ ಅವರೇ? ಹಂಗಲ್ಲ ಏನಿಲ್ಲ, ಸುಮ್ಕೆ ನನ್ನ ಕೈಲೋ ಬಣ್ಣ ಹೆಂಗ್ ಬರ್ತದ ಅನ್ನೋ ಕುತೂಹಲ ಆಟೆಯ. ಸುಳ್ಳು ಹೇಳ್ಬೇಡಿ, ನೀವ್ ಯಾರನ್ನೋ ಪ್ರೀತಿಸ್ತಿದ್ದೀರಾ ತಾನೆ? ಏ ಸುಮಾ, ಅವ್ರು ಸುಮ್ನೆ ಅಂತ ಹೇಳಿದ್ರು ತಾನೆ. ನೀನು ಒಳ್ಳೆ, ಎಲ್ರೂ ಆಡ್ಕೊಳ್ಳೋದೇ ನಿನ್ ಕೆಲಸ ಅಲ್ಲ. ನಾನು ಅವ್ರನ್ನ ಆಡ್ಕೊಂಡ್ರೆ ನಿಮ್ಗೆ ಯಾಕಕ್ಕ ಕೋಪ ಬರುತ್ತೆ? ನೀನ್ ಯಾರನ್ನಾದ್ರೂ ಏಯ್ ಗೋರಂಟಿ ಕೈಲಿ ಕೆನ್ನೆಗೆ ಬಾರಿಸ್ತೀನಿ ನೋಡು. ನಿಜ ಹೇಳಿದ್ರೇನೆ ಅಂತೆ ಕೋಪ ಜಾಸ್ತಿ ಬರುತ್ತೆ. ಅಯ್ಯೋ ನಿನ್ನ ಸ್ನೇಹ. ಯಾವಾಗಲೂ ಹೀಗೆ ಜಾಲಿಯಾಗಿರ್ತೀರಾ ನೀವು? ನಮ್ಮನೇಲಿ ಹೀಗಿರೋದೇ ಇಲ್ಲ ಅಲ್ವಾ? ಅದು ಆಗಾಗ ಅವ್ರ ಮನೆಗೆ ಹೋಯ್ತಾ ಇರ್ತೀನಲ್ಲ, ಅದಕ್ಕೆ ಕೇಳ್ತಾವ್ರೆ. ಹೌದೌದು, ಅವ್ರ ಮನೆ ಯಾವಾಗೂ ಮೌನವಾಗಿ ಇರ್ತೈತೆ. ದೊಡ್ಡ ಮನ್ಸರ ಮನೆ, ಅಲ್ಲಿ ಹಿಂಗೆಲ್ಲ ಹುಡುಗಾಟ ಆಡಕ್ಕೆ ಬಿಟ್ಟಾರ? ಒಂದೆರಡು ದಿನ ಇವಳನ್ನ ನಿಮ್ಮ ಮನೆ ಕರ್ಕೊಂಡೋಗಿ ಇಟ್ಕೊಳ್ಳಿ, ಆಗ ಸರಿಯಾಗಿ ದಾರಿಗೆ ಬರ್ತಾಳೆ. ನಂಗೂ ಜಾಲಿನೇ, ಅದಕ್ಕೆ ನೀವು ಹೋಗುವಾಗ ನನ್ನ ಕರ್ಕೊಂಡೋಗಿ, ನಾನು ಬರ್ತೀನಿ. ನಿಂಗೊಂದು ಫ್ರೀ ಅಡ್ವೈಸ್ ಸುಮಾ, ನೀನು ಇಲ್ಲೇ ಖುಷಿಯಾಗಿದ್ಯಾ, ಆರಾಮಾಗಿರು. ಎಂಗೇಜ್ಮೆಂಟ್ ಖರೀದಿಗೆ ಏನಾದರೂ ಪ್ಲಾನ್ ಇದೆಯಾ? ಎಲ್ಲರೂ ಒಟ್ಟಿಗೆ ಹೋಗ್ಬೋದು. ಸೀರೆ ತಗೊಳಕ್ಕೆ ಹೋಗ್ಬೇಕು ಕಣವ, ಅದ್ರ ಬಗ್ಗೆ ಒಂದ್ಕಿತ ಬೀಗರನ್ನ ಕೇಳ್ಬಿಡೋಣ ಅಂತಿದ್ದೀನಿ. ನಿಮಗೋಕೆ ಅಂದರೆ ಸೀರೆಯವ್ರನ್ನೇ ಮನೆಗೆ ಕರೆಸ್ಬೋದು. ಹೌದಾ? ನಾವು ಹೋಗೋದು ಬೇಕಾಗಿಲ್ವಾ? ಇಲ್ಲ, ಅವ್ವಂಗೆ ಹೇಳಿದ್ರೆ ಅವರೇ ಕರೆಸ್ತಾರೆ. ಬೇಡ ಬೇಡ, ಅದಕ್ಕೆ ನಾವೇ ಹೋಗ್ತೀವಿ. ಅವ್ವ ಅಂದಿದ ತಕ್ಷಣ ಬೇಡ ಅಂತಿದ್ಯಾ ಸ್ನೇಹ? ಸರಿ ಬಿಡು, ಅವ್ವಂಗೆ ಹೇಳೋದೇ ಬೇಡ, ನಾನೇ ಕರೆಸ್ತೀನಿ. ಸುಮ್ಮನೆ ಅಂಗಡಿಗೆ ಹೋಗಿ ತಗೊಳ್ಳೋದ್ರ ಬದಲು ಮನೆಯಲ್ಲೇ ಸೆಲೆಕ್ಟ್ ಮಾಡ್ಬೋದಲ್ವಾ? ಅವ್ವ, ನೀವೊಂದ್ಸರಿ ನಿಮ್ಮ ಬೀಗ್ರಿ ಕೇಳಿ ಹೇಳಿ. ಸರಿ ಕಣವ, ಈಗಲೇ ಫೋನ್ ಮಾಡಿ. ಮಗ ಅವ್ವ ಫೋನ್ ಮಾಡಿಕೊಡು. ಅವ್ವ
ರೀ ರೀ ಏನೇ? ಆ ಪುಟ್ಟಕ್ಕನೇ ಫೋನ್ ಮಾಡ್ತಿದ್ದಾಳೆ. ನೀವೇನೇ ತಯಾರಿ ಮಾಡೋದಿದ್ರು ನಮ್ಗೆ ಹೇಳಿಬಿಟ್ಟೆ ಮಾಡಬೇಕು ಅಂತ ಹೇಳಿದೀವಲ್ಲ, ಅದಕ್ಕೆ ಫೋನ್ ಮಾಡಿರ್ಬೋದು. ನೀನೇ ಮಾತಾಡು. ಹೇ ಸ್ಪೀಕರ್. ಹಲೋ. ಹೇಳಿ. ಅದೇ ಈ ನಿಶ್ಚಿತಾರ್ಥಕ್ಕೆ ಸೀರೆ ತಗೊಳ್ಳೋದ್ರ ಬಗ್ಗೆ ನಿಮ್ಮನ್ನು ಕೇಳುಮ ಅಂತ ಫೋನ್ ಮಾಡಿದ್ದೆ. ಸರಿ, ಯಾವ ಅಂಗಡಿಗೆ ಹೋಗೋಣ ಅನ್ಕೊಂಡಿದ್ದೀರಾ? ಅದು ಅಂಗಡಿಗೆ ಹೋಗೋಕ್ಕಿಂತಲೂ ಬಂಗಾರಮ್ಮನ ಕಡೆಯವರು ಸೀರೆ ತಕ್ಕಂಡು ಮನೆಗೆ ಬರ್ತಾರಂತೆ. ಅದಕ್ಕೆ ನಿಮ್ಮನ್ನೊಂದು ಮಾತು ಕೇಳುಮ ಅಂತ ಫೋನ್ ಮಾಡಿದೆ. ಮನೆಗೆ ಬರ್ತಾರಂತ? ಹ್ಞೂ. ಸರಿ ಆಗ್ಲಿ, ನಮ್ಮನೆಗೆ ಕರೆಸಿ, ನೀವು ಇಲ್ಲೇ ಬನ್ನಿ, ಇಲ್ಲೇ ಸೆಲೆಕ್ಟ್ ಮಾಡೋಣ. ಹ್ಞೂ ಹ್ಞೂ ಸರಿ ಸರಿ ಆಯ್ತು, ಹಂಗೆ. ನಮ್ಮನೆಗೆ ಯಾಕ್ರಿ ಬರಕ್ ಹೇಳಿದ್ರಿ? ಕೌಸಲ್ಯ, ನಾವಲ್ಲಿಗೆ ಹೋದ್ರೆ ಅವ್ರದ್ದು ಮೇಲ್ಗೈ ಆಗತ್ತೆ ಕಣೆ. ಆ ಬಂಗಾರಮ್ಮನ ಕಡೆಯಿಂದ ಅಂತ ಒತ್ತಿ ಹೇಳಿದ್ಲು. ಇಲ್ಲ ಅಂದಿದ್ರೆ ಮನೇಲೆಲ್ಲ ಸೀರೆ ನೋಡೋದ್ ಬೇಡ, ಅಂಗಡಿಗೆ ಹೋಗೋಣ ಅಂತಿದ್ದೆ. ಇದಿನ್ನೂ ಆರಂಭ. ಆ ಬಂಗಾರಮ್ಮನ ಎದುರಾಕೊಳ್ಳೋದು ಬೇಡ. ಏನೇನು ಲಾಭ ಮಾಡ್ಕೊಳಕ್ಕಾಗತ್ತೋ ಅದೆಲ್ಲ ಲಾಭ ಮಾಡ್ಕೊಳ್ಳಿ. ಸರಿ ಅವ್ವ, ಹಾಗಿದ್ರೆ ನಾಳೆನೆ ಬರೋಕೆ ಹೇಳ್ತೀನಿ. ಹಾಗಾದ್ರೆ ಒಳ್ಳೆ ಮತ್ತಿಂಗವಾ ಮಿಸ, ನಾನು ಸಿಗ್ತೀನಿ. ಅವ ಓ ಬರ್ತೀನವ. ಹ್ಞೂ. ಅವ್ವ ಬರ್ತೀವಿ. ಬಾಯ್ ಅದ್ಕೆ. ಬಾಯ್ ಶ್ರೀ. ವಾ, ಏನು ಇಷ್ಟೊಂದು ಸೀರೆಗಳು? ನಾನು ಇದೇ ಫಸ್ಟ್ ಟೈಮು ಮನೇಲಿ ಸೀರೆನ ಪರ್ಚೇಸ್ ಮಾಡೋದು ನೋಡ್ತಾ ಇರೋದು. ದೊಡ್ಡ ದೊಡ್ಡ ಮನೆಯಲ್ಲೆಲ್ಲ ಹೀಗೆ ರೀ. ಅಂದ್ರೆ ಆ ಹುಡುಗಿ ಕಡೆಯವರು ದೊಡ್ಡ ಮನೆಯವರು ಅಂತ ಹೇಳ್ತಾ ಇದ್ಯಾ? ಹೌದಲ್ವಾ ಕೌಸಲ್ಯ? ಆ ಬಂಗಾರಮ್ಮನ ಹುಡುಗಿ ಮನೆ ಕಡೆಯವರೇ ಅಲ್ವಾ? ಅವ್ರದ್ದೇ ಎಲ್ಲ ಏರ್ಪಾಡಲ್ವಾ ಇದು? ಮಾವ, ಅವ್ರು ಬಂದರು ಅನ್ಸುತ್ತೆ. ಒಳಗ್ ಕರಿತಿದ್ದೆ, ಆದ್ರೆ ಆಗ್ಲೇ ಹೇಳಿದ್ನಲ್ಲ, ನೆಲ ಒದ್ದೇ ಇದೆ. ಬನ್ನಿ, ಒಳಗ್ ಬನ್ನಿ. ಅಮ್ಮ, ಬಂಗಾರಮ್ಮನವ್ರ ಮಗಳು ಬಂದ್ರು, ಬನ್ನಿ. ಬಂಗಾರಮ್ಮನವ್ರ ಮಗಳಲ್ವಾ? ಬಮ್ಮ, ಕೂತ್ಕೋ ಕೂತ್ಕೋ. ಪರವಾಗಿಲ್ಲ, ನಾನು ಕೆಳಗಡೆನೆ ಕೂತ್ಕೋತೀನಿ. ಶ್ರೀ, ಕೂತ್ಕೊಳ್ಳಿ. ಹೆಂಗಸ್ರು ಸೀರೆ ನೋಡೋ ಜಾಗದಲ್ಲಿ ಅವ್ರಿಗೇನ್ ಕೆಲ್ಸನಮ್ಮ? ಅವ್ರು ಹೊರಗಡೆ ಕಾಯ್ತಿರ್ತಾರೆ ಬಿಡು. ನಿಮಗೆ ಯಾವ ಥರ ಸೀರೆ ಬೇಕಮ್ಮ? ಅವ್ರನ್ನೇ ಕೇಳಿ. ಹೊಸದಾಗಿ ಬಂದಿರೋ ಲೇಟೆಸ್ಟ್ ಸೀರೆಗಳನ್ನೆಲ್ಲ ತೋರಿಸಿ. ಆಯ್ತಮ್ಮ. ಅವ್ವ, ನೀವು ನೋಡ್ತಾ ಇರಿ, ನಾನು 1 ನಿಮಿಷ ಬಂದೆ. ಶ್ರೀ, ಬೇಜಾರಾಯ್ತಾ? ಯಾಕೆ? ಓ, ಆಚೆ ನಿಂತ್ಕೊಳ್ಳಿ ಅಂದ್ರು ಅಂತಾನ? ನನಗೆ ಇದಕ್ಕೆಲ್ಲ ಬೇಜಾರಾಯ್ತದೆ ಹೇಳಿ. ಅವ್ರು ಸ್ವಲ್ಪ ಹಾಗೆ ಅನ್ಸುತ್ತೆ. ಅದು ಹೇಗೋ ಅಪ್ಪಿ ತಪ್ಪಿ ಮುರಳಿ ಸರ್ ಈ ಮನೇಲಿ ಹುಟ್ಬಿಟ್ಟಿದ್ದಾರೆ. ಬಂಗಾರಮ್ಮನ ಮನೇಲಿ ಹೊಸಕ್ಕೆ ಹುಟ್ಟಿದಾಗ.
ಮೊದಲೇ ಅಕ್ಕ ಬೇರೆ ತುಂಬ ಸೈಲೆಂಟು. ಆದರೆ ನಂಗೆ ಒಂದು ಸಮಾಧಾನ ಏನು ಗೊತ್ತಾ ಶ್ರೀ, ಅಕ್ಕ ಮದುವೆ ಆದಮೇಲೂ ಈ ಊರಿಗೆ ಬರ್ತಾಳೆ. ಹೌದಾ? ಹ್ಞೂ, ಮತ್ತೆ ಮುರಳಿ ಸರ್ ಕೆಲಸ ಮಾಡ್ತಿರೋ ಕಾಲೇಜು ಇದೇ ಊರಲ್ಲೇ ಇರೋದಲ್ವಾ? ಓ ಕರೆಕ್ಟ್ ಅಲ್ವರಾ? ಸಾನಾ, ಈ ಸೀರೆ ಚಂದ ಕಾಣ್ತದ ಕಣವ, ನೋಡು. ಅಯ್ಯೋ ಇದಾ? ನಮ್ಮ ಕಡೆನಲ್ಲಿ ಕೆಲಸದವ್ರು ಉಟ್ಕೋತಾರೆ ಇಂಥ ಸೀರೆಗಳನ್ನ.